ಕಟ್ಟುನಿಟ್ಟಿನ ಕ್ರಮವನ್ನು ನಾನು ಎಲ್ಲ ಇಡೀ ಯಾರು ಆ ಕಡೆ ತೋರಿಸಿದ್ದು ಕೂಡ ತಗೊಳ್ತೇನೆ, ಈ ಕಡೆ ಒಮ್ಮೆ ಅದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು. ಇದಕ್ಕೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಉತ್ತಮವಾದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿಯನ್ನು ನಾವು ಈ ಅಸೆಂಬ್ಲಿಯಲ್ಲಿ ತೋರಿಸಬೇಕು. ತಾವೆಲ್ಲರೂ ಕೂಡ ಬಹುಶಃ ಇವತ್ತು ಆಸನ ಸ್ವೀಕಾರ ನಮಗೆಲ್ಲ ಸಹಕಾರ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮುಖ್ಯಮಂತ್ರಿಗಳು ಉತ್ತರ ಕೊಡೋ ನಾಯಕರೇ ತೋರಿಸಿದ್ದಾರೆ. ನನಗೆ ನೀವೇನು ಹೇಳಿದ್ರಿ ಚೇಂಬರ್ ಅಲ್ಲಿ ಬಂದಾಗ ಅಧಿಕಾರಿಗಳನ್ನೇ ಜನಪ್ರತಿನಿಧಿ ನೋಡ್ತಾ ಇದ್ದಾರೆ. ಕೂತ್ಕಲ್ಲಿ ಅವರಲ್ಲಿ ಹೇಳ್ತೇನೆ. ಬಹಳ ಮುಖ್ಯವಾದಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ಬಹಳ ಮುಖ್ಯವಾದ ಈಗ ಒಂದ್ ಸೆಕೆಂಡ್ ಇಲ್ಲಿ ಆಯ್ತು, ಅಲ್ಲಿ ಕೂತ್ಕಲ್ಲಿ. ಈಗ ಸದನವನ್ನ ಈ ಒಂದು ರೀತಿಯಾದಂತಹ ಪರಿಸ್ಥಿತಿಯ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಒಂದು ನಿಮಿಷ ದಯವಿಟ್ಟು ಒಂದು ನಿಮಿಷ ಕೇಳಬೇಕು. ಆಯ್ತು, ಅಲ್ಲಿ ಕೂತ್ಕಲ್ಲ ಹೇಳ್ತೇನೆ. ಕರ್ನಾಟಕ ರಾಜ್ಯಾಗಿದೆ. ಮಲೆನಾಡು ಪ್ರದೇಶದಲ್ಲಿ ಇವತ್ತು ಭೂಕುಸಿತ ಆಗ್ತಾ ಇದೆ. ಆಯ್ತು, ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಅಲ್ಲಿ ಹೇಳಿದ್ದಾರೆ ಎಲ್ಲ ಕೂಗಿ. ಆಯ್ತು, ಕೂತ್ಕೊಳ್ಳಿ. ನೀವು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಕೂಗಿ. ಅಲ್ಲಿ ಕೂತ್ಕೊಳ್ಳಿ, ಕೂಗಿ. ಸಿಎಲ್ಪಿಯಲ್ಲಿ ಹೇಳಿದ್ದಾರೆ ಕೂಗಿ, ಯಾರು ಗಲಾಟೆ ಮಾಡಲ್ಲ ಅಂತ. ಗಲಾಟೆ ಮಾಡುತ್ತೆ. ಈಗ ಒಂದು ನಿಮಿಷ ಗಲಾಟೆ ಮಾಡು ಅಂತ ಹೇಳಿದ್ದಾರೆ. ಒಂದು ನಿಮಿಷ ಆಯ್ತು, ಒಂದು ನಿಮಿಷ ಕೂತ್ಕೊಳ್ಳಿ. ಬರ್ರಿ ಓದಪ್ಪ. ಗುರು ಓದಪ್ಪ. ಒಂದು ನಿಮಿಷ. ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಕೂತ್ಕೊಳ್ಳಿ. ನೀವು ಅವರಲ್ಲಿ ಪ್ರತಿಭಟನೆ ಮಾಡ್ತಾರೆ, ನೀವಲ್ಲೇ ಎದ್ದು ನಿಲ್ತೀರಿ. ಆಡು. ಒಂದು ನಿಮಿಷ ಆಯ್ತು. ಯಾರು ಮಾತು ಅರ್ಥ ಆಗುದಿಲ್ಲ. ಏನ್ ಮಾತಾಡಿದ್ರೆ ಅರ್ಥ ಆಗುದಿಲ್ಲ. ಏನ್ ಮಾತು ಅರ್ಥ ಆಗ್ಬೇಕಲ್ಲ, ಏನದು ಅರ್ಥ ಆಗ್ಬೇಕಲ್ಲ, ಏನು ಅರ್ಥನೇ ಆಗುದಿಲ್ಲ ನೀವು ಮಾತಾಡೋದು. ಕೂತ್ಕೊಳ್ಳಿ. ಏನಿದೆ ನಿಮ್ಮ ಪ್ರೊಫೆಸರ್ ಇಲ್ಲಿದ್ದ ಪ್ರದೀಪ್, ನಿಮ್ಮ ಸೀಟಿಗೆ ಹೋಗಿ. ಅಲ್ಲಿ ಏನ್ ಮಾಡ್ತಿದ್ರಿ ನೀವು? ನಾ ಹೇಳ್ದು ಕೇಳಿ. ಏನಿದೆ ಏನು ಧಿಕ್ಕಾರ ಮುರ್ದಾಬಾದ್ ಅಲ್ಲಿ ಕೂತ್ಕೊಂಡು. ಆಯ್ತು, ಆಯ್ತು, ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷದ ಕೆಲಸವನ್ನು ನೀವು ಮಾಡ್ತಿದ್ದೀರಿ, ಅಲ್ಲಿ ನೀವ್ಯಾಕೆ ಅಡ್ಡಿಪಡಿಸ್ತೀರಿ? ಈಗ ನೀವ್ಯಾಕೆ ಈ ಕಳಪ ನಡೆಸಲಿಕ್ಕೆ ನಿಮ್ಮ ಅಡ್ಡಿಪಡಿಸುದು ಯಾಕೆ? ಒಬ್ಬೊಬ್ರು ಮಾತಾಡಿ ಏನಿದೆ, ಏನ್ ಅರ್ಥ ಆಗುದಿಲ್ಲ, ಏನ್ ಮಾತಾಡ್ತೀರಿ ಅಂತ ಹೇಳಿ. ನೀವೇನ್ ಮಾತಾಡ್ತೀರಿ ಯಾರಿಗ ಅರ್ಥ ಆಗುದಿಲ್ಲ. ಅವರು ಕಾಂಗ್ರೆಸ್ಸಿನ ಎಲ್ಲಾ ಸದಸ್ಯರು ವಾಲ್ಮೀಕಿ ಹಗರಣ ಆಗಿದೆ ಅಂತ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹೌದು, ವಿರೋಧ ಪಕ್ಷ ಹೇಳಿರೋದು ಸತ್ಯ ಇದೆ, ಲೂಟಿ ಆಗಿದೆ, ನಮ್ದು ಬೆಂಬಲ ಇದೆ ಅಂತೇಳಿ ರೂಲಿಂಗ್ ಪಾರ್ಟಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ವೆಲ್ಕಮ್ ಮಾಡ್ತೀರಿ. ಕೂಗಿ. ಈಗ ಯಾತಕ್ಕಾಗಿ ಕಾಂಗ್ರೆಸ್ ಶಾಸನ ಗಲಾಟೆ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರಾಂಟಿಗಾಗಿ. ಆಯ್ತು, ಯಾರು ಒಬ್ಬರು ಮಾತಾಡಿದ್ರೆ ಯಾರಿಗೆ ಕೇಳ್ತದೆ? ಈ ತರ ಅರ್ಥನೇ ಆಗುದಿಲ್ಲ. ಇಲ್ಲಿ ಗ್ರಾಂಟ್ ಕೊಡಿ, ಕೂತ್ಕೊಳ್ಳಿ. ಅಲ್ಲಿ ಶ್ರೀನಿವಾಸ್, ಬನ್ರಿ, ವಾಲ್ಮೀಕಿ ಹಗರಣದಲ್ಲಿ ಬನ್ನಿ. ಈಗ ಸದನವನ್ನು 10 ನಿಮಿಷ ಕಾಲ ಮುಂದೂಡಲಾಗಿದೆ. ಅಲ್ಲ ಸರ್.
ಸನ್ಮಾನ್ಯ ಸಭಾಧ್ಯಕ್ಷರು, ನಿನ್ನೆ ಸರಿಯಾದ ಸಮಯಕ್ಕೆ ಬಂದಂತಹ ಸದಸ್ಯರು ರಾಜಾ ವೇಣುಗೋಪಾಲ್ ನಾಯಕ್, ಸಿ ಪುಟ್ಟರಂಗ ಶೆಟ್ಟಿ, ಪ್ರಭು ಬಿ ಚವಾಣ್, ಎಸ್.ಎನ್. ಸುಬ್ಬರೆಡ್ಡಿ, ಕೌಜಲಿಗೆ ಮಾಂತೇಶ್, ಶಿವಾನಂದ, ದರ್ಶನ್ ಪುಟ್ಟಣ್ಣಯ್ಯ, ವಿ ಸುನೀಲ್ ಕುಮಾರ್, ಮಹೇಶ್ ತೆಂಗಿನಕಾಯಿ, ಎಂ.ಆರ್. ಪಾಟೀಲ್, ಭೀಮಣ್ಣ ಟಿ ನಾಯಕ್, ಎಚ್.ಡಿ. ತಮ್ಮಯ್ಯ, ಮಂಜುಳಾ ಎಸ್, ಬಸವನಗೌಡ ತುರ್ವಿಹಾಲ್, ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ, ಎ. ಮಂಜು, ಶಾಂತನಗೌಡ, ಡಿ.ಜಿ. ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣವರ್, ಕೆ. ಷಡಕ್ಷರಿ, ಬಸವನಗೌಡ ಪಾಟೀಲ್ ಯತ್ನಾಳ್, ಎಸ್. ಸುರೇಶ್ ಕುಮಾರ್, ಶರಣ್ ಗೌಡ ಕುಂದಕೂರ್, ಜಗದೀಶ್ ಶಿವಯ್ಯ ಗುಡಗಂಟಿ, ಯು.ಬಿ. ಬನ್ಕರ್. ಈಗ ಒಂದು ಎಲ್ಲ ಸದಸ್ಯರ ಗಮನಕ್ಕೆ ನಾನಿವತ್ತು ತರಲಿಕ್ಕೆ ಬಯಸುವುದು ಎಲ್ಲ ಸದಸ್ಯರುಗಳಿಗೆ, ಬಹುಶಃ ತಾವು ಇವತ್ತು ಶಾಸಕರಿಗೆ ನಾವು ಇಲ್ಲಿ ಒಳಗೆ ಎಲ್ಲ ಬರುವಂಥ ಅವಕಾಶ ಇದೆ. ನನಗೆ ಭಾಳಷ್ಟು ಹಿರಿಯ ಶಾಸಕ ಮತ್ತು ಮಾಜಿ ಶಾಸಕರುಗಳು ಯಾರು ಲಾಂಜಿಗೆ ಬರ್ತಾರೆ, ಅಲ್ಲಿ ನನ್ನ ಅಥವಾ ಶಾಸಕರ ಇವರ ಪಿ ಎಗಳು ಕೂಡ ಬಂದು ಅಲ್ಲಿ ಹಿರಿಯ ಸಚಿವರು ಮಾಜಿ ಶಾಸಕ ಸಚಿವರು ಜಾಗ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಸೊ ಅದೊಂದು ನಿಯಮ ಈಗ ಇದೆ, ಪಿ ಎಗಳೆಲ್ಲ ಹೊರಗೆ ಇರಬೇಕು ಆ ಇದರಲ್ಲಿ. ಸೊ ನಾನೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಆ ಲಾಂಜಿನ ಡೆಕೋರಮ್ ಅನ್ನು ಮೇಂಟೈನ್ ಮಾಡಲಿಕ್ಕೆ. ಒಂದು ಲಾಂಚ್ ಅಂತ ನನ್ನ ಒಂದು ಹಿರಿಯ ಒಬ್ಬ ಸಚಿವ ಮಾಜಿ ಶಾಸಕ ಬಂದು ಹೇಳ್ತಾರೆ, ಅದೊಂದು ಅಲ್ಲಿ ಹೋಟೆಲ್ ಆಗಿದೆಯಾ, ಅಲ್ಲಿ ಲಾಂಚ್ ಆಗಿದೆ, ಒಂದು ಲಾಂಚಿಗೆ ಲಾಂಚಿನ ಗೌರವ ಬರಬೇಕಲ್ಲ, ಅಲ್ಲಿ ಈ ಪರಿಸ್ಥಿತಿ ಇದೆ ಅಂತೇಳಿ ಅಲ್ಲ. ಅದಕ್ಕಾಗಿ ಎಲ್ಲರಿಗೂ ಕೂಡ ನೀವೆಲ್ಲ ಸಹಕಾರ ಕೊಡಿ, ಮತ್ತು ಅಲ್ಲಿ ಅವರ ಬರಬಾರ್ದು ಅಲ್ಲಿಗೆ ಆಯ್ತಲ್ಲ. ಅಂಥದ್ದೇನಾದ್ರು ದೊಡ್ಡ ಮಟ್ಟದ ಹಿರಿಯರಾದ ಬಂದರೆ ಒಬ್ಬೊಬ್ಬರನ್ನು ಕರ್ಕೊಂಡು ಬರುವಂಥದ್ದು ನಿಮ್ಮ ಪರ್ಮಿಷನ್ ಮುಖಾಂತರ ಅಲ್ಲಿಗೆ ಒಂದು ಇದೆ. ಮತ್ತು ನಾನೆಲ್ಲ ಶಾಸಕರಿಗೆ ಕೂಡ ಹೇಳೋದಿಷ್ಟೇ, ದಯವಿಟ್ಟು ನೀವು ಅಲ್ಲಿ ಕೆಲಸ ನಿರ್ವಹಿಸುವಂಥ ಮಾರ್ಷಲ್ಗಳ ಜೊತೆ ಗಲಾಟೆ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ, ಅವರು ಬೇಡ ಅಂತ ಹೇಳೋ ನೀವು ಒಳಗೆ ಬೈ ಫೋರ್ಸ್ ಕರ್ಕೊಂಡು ಬರೋದು ಇದೆಲ್ಲ ನೀವು ಮಾಡಲಿಕ್ಕೆ ಹೋಗಬೇಡಿ. ಇದರಲ್ಲಿ ನಿಮ್ಮ ಸ್ಥಾನ ದೊಡ್ಡ ಸ್ಥಾನ ಆಗಲಿಕ್ಕೆ ಎಲ್ಲಿಯೂ ಕೂಡ ಹೋಗುವುದಿಲ್ಲ. ಅದು ನಿಮ್ಮ ವ್ಯಕ್ತಿತ್ವ ಕಪ್ಪುಚಕ್ಕೆ ಇವತ್ತು ಬರ್ತದೆ. ಅವ್ರು ನಾವೇನು ಹೇಳ್ತೇವೆ ಅದನ್ನಲ್ಲಿ ಪಾಲಿಸಲಿಕ್ಕೆ ಅವರವರು ಡ್ಯೂಟಿಯಲ್ಲಿ ಅವರು ಮಾಡುವಂಥದ್ದು. ಅವ್ರಿಗೆ ನೀವು ಎಲ್ಲ ರೀತಿಯ ಸಹಕಾರ ಕೊಡಿ. ಸೊ ನೀವೆಲ್ಲ ಕೂಡ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ನಿಮಗೆ ದೊಡ್ಡ ಖುಷಿಯ ಸುದ್ದಿ ಏನಂತ ಹೇಳಿದರೆ, ನೀವು ಬೆಳಿಗ್ಗೆ ಬೇಗ ಬರಬೇಕಂತೇಳಿ ನಿಮಗೆಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಆಯಿತು. ಏನು ಮಧ್ಯಾಹ್ನ ದೂರ ಹೋಗಿ ಮತ್ತೆ ಬರುವಾಗ ಲೇಟ್ ಆಗ್ತದೆ ಅಂತೇಳಿ ನಿಮಗೆ ಉತ್ತಮವಾದ ವ್ಯವಸ್ಥೆ ಇಲ್ಲಿ ಮಾಡುವಂಥ ವ್ಯವಸ್ಥೆ ಆಯಿತು ಊಟದ. ಮತ್ತೆ ಕೆಲವರು ಹೇಳ್ತಾರೆ ಊಟ ಎಲ್ಲ ಚೆನ್ನಾಗಿತ್ತು, ಅಲ್ಲ ಊಟ ಎಲ್ಲ ಚೆನ್ನಾಗಿತ್ತು, ನಾನು ಸ್ವಲ್ಪ LH ಹೋಗಿ ನಿದ್ದೆ ಮಾಡಿ ಬರ್ತೇನೆ ಅಂತೇಳಿ ಮತ್ತೆ ಅವ್ನು ಬರುವುದೇ ಇಲ್ಲ. ಅದಕ್ಕೆ ನಾನು ಇಲ್ಲಿ ಚೇರ್ ಹಾಕಿದ್ದೇನೆ ನಿಮಗೆ, ಅದು ರಿಕ್ಲೈನರ್ ಚೇರ್, ನೀವು ಊಟ ಅಲ್ಲೇ ನಿದ್ದೆ ಮಾಡಿ ಬೇಕಾದರೆ, ಮತ್ತೆ ಬೇಗ ನಿಮಗೆ ಕರಿತೇವೆ. ಅದಕ್ಕೊಂದು ಪೈಲಟ್ ಆಗಿ ಅಲ್ಲಿ ಹಾಕಿದ್ದೇವೆ. ಅದು ನಿಮ್ಮ ಅಭಿಪ್ರಾಯ ತಗೊಂಡು ಇನ್ನು ಮುಂದಿನ ಅಲ್ಲಿ ಸೈಡಲ್ಲಿ ಅದರಲ್ಲಿ ಟೆಸ್ಟ್ ಮಾಡಿ ಆಗುದಾದ್ರೆ ಮುಂದಿನ ಅಧಿವೇಶನ ಆಗುವಾಗ ಅದನ್ನು ನಾವು ಪರಿಗಣಿಸಲಿಕ್ಕೆ ನಮ್ಮ ಪ್ರಯತ್ನವನ್ನು ನಾವೆಲ್ಲ ಇವತ್ತು ಅದೇ ಅದಕ್ಕಿಂತ ಒಳ್ಳೇದಿದೆ. ಇಲ್ಲಿ ರಿಕ್ಲೈನರ್ ಹಾಕಿದ್ರೆ ಅಲ್ಲೇ ಮಲಗಿ ಬಿಡ್ತಾರೆ, ಬರೋದೇ ಇಲ್ಲ. ಅಲ್ಲಿ ಎಲ್ಲೆಲ್ಲಿ ಹೋಗಿ LH ಅಲ್ಲಿ ಎಲ್ಲ ಮತ್ತೆ ಬರೋದು ಕೂತು ಇಲ್ಲಿ ಎಬ್ಬಿಸ್ಕೊಂಡು ಬರ್ಬೋದಲ್ಲ, ಅರ್ಜೆಂಟ್ ಬನ್ನಿ ಅಂತ ಹೇಳಿ.